ಓಂ ಶಾಂತಿ. ಇವತ್ತು ಬಾಬಾ ತಮ್ಮ ಮುರಳಿಯ ಮಹಾವಾಕ್ಯದಲ್ಲಿ ವಿಶೇಷವಾಗಿ ಮುರಳಿಯ ಸಾರದಲ್ಲಿ ಅಟೆನ್ಷನ್ ಕೊಡಿಸಿದ್ದಾರೆ. ಸತ್ಯ ಬಾಬಾ ಈ ಸಂಗಮ ಯುಗದಲ್ಲಿ ಸತ್ಯ ವರದಾನವನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ತಾವೆಂದಿಗೂ ಕೂಡ ಸುಳ್ಳು ಹೇಳುವ ಹಾಗಿಲ್ಲ. ಸತ್ಯ ಬಾಬಾ ಅರ್ಥಾತ್ ಯಾರು ಸತ್ಯ ಅರ್ಥಾತ್ ಸದಾ, ಯಾವುದು ಸದಾ ಅವಿನಾಶಿ ಶಾಶ್ವತ ಆಗಿದೆಯೋ ಅದಕ್ಕೆ ಸತ್ಯ. ಪರಮಾತ್ಮ ಸತ್ಯ, ಸತ್ಯ ತಂದೆ ನಮಗೆ ಸತ್ಯ ವರದಾನವನ್ನ ಕೊಡ್ತಿದ್ದಾರೆ ಈ ಸಂಗಮ ಯುಗದಲ್ಲಿ. ಸಂಗಮ ಯುಗ ಇಂತಹ ಒಂದು ಯುಗ ಸಮಯ ಆಗಿದೆ. ಈ ಸಮಯದಲ್ಲಿ ಸಾಕ್ಷಾತ್ ಪರಮಾತ್ಮ ಅವರ ಕೊಡುವಂತಹ ಸತ್ಯ ಜ್ಞಾನದಿಂದ ಮನಸ್ಸಿನಲ್ಲಿ ಇರುವಂತಹ ರೋಲ್ನ ಕಲಿಯುಗಿ ಎಲ್ಲಾ ಸ್ವಭಾವ ಸಂಸ್ಕಾರ, ರೋಲ್ನ ಅನುಭವಗಳು, ರೋಲ್ನ ಸ್ಮೃತಿಗಳು ಇಮರ್ಜ್ ಆಗುವಂತಹ ಸಮಯ. ಹಾಗೂ ರೋಲ್ನ ಸತ್ಯುಗಿ ರೋಲ್ನ ಅಥವಾ ಸತ್ಯುಗಿ ಪಾತ್ರದ ಶ್ರೇಷ್ಠ ಪಾತ್ರ, ಆ ಸತ್ಯುಗಿ ಶ್ರೇಷ್ಠ ಜೀವನದ ಎಲ್ಲಾ ಸ್ಮೃತಿಗಳು, ಸಂಸ್ಕಾರಗಳು, ಸ್ವಭಾವ, ಸುಂದರ ಡಿವೈನ್ ಮೆಮೊರೀಸ್ ಇಮರ್ಜ್ ಆಗುವಂತಹ ಸಮಯ ಇದು. ಹಾಗಾದ್ರೆ ಈ ಸತ್ಯುಗದ ಆ ಸುಂದರ ಸ್ಮೃತಿಗಳು ಇಮರ್ಜ್ ಆಗ್ಲಿಕ್ಕೂ ಹಾಗೂ ಕಲಿಯುಗದ ಈ ರೋಲ್ನ ಎಲ್ಲಾ ಸ್ಮೃತಿಗಳು ಮರ್ಜ್ ಆಗ್ಲಿಕ್ಕೆ ಆಧಾರ ಏನು? ಸತ್ಯ ನಾಲೆಡ್ಜ್. ಬಾಬಾ ಪರಮಾತ್ಮ ಕೊಡುವಂತಹ ಸತ್ಯ ಜ್ಞಾನ ಇಷ್ಟು ಕ್ಲಿಯರ್ ಆಗಿದೆ. ಈ ಸತ್ಯ ಜ್ಞಾನದಿಂದ ಆತ್ಮ ಆಗಿರುವ ಒಂದು ಅನುಭೂತಿಯಾಗಿದೆ. ಅಂದ್ರೆ ಸತ್ಯ ನಾಲೆಡ್ಜ್ ನನಗೆ ಏನ್ ಮಾಡಿದೆ ಅಂದ್ರೆ ನನ್ನ ಸತ್ಯದ ಅರಿವು ಮಾಡಿಸಿದೆ. ನಾ ಆತ್ಮ ಎನ್ನುವ ಒಂದು ಮೂಲ ಸ್ಥಿತಿಯ ಅನುಭೂತಿ ಮಾಡಿಸಿದೆ. ಹೀಗಾಗಿ ನನಗೆ ಗೊತ್ತಾಗಿದೆ, ನನಗೆ ತಿಳಿದಿದೆ, ಈ ಮನಸ್ಸಿಗೆ ತಿಳಿದಿದೆ ನಾನು ಯಾರು ಅಂತ. ಇಲ್ಲಿವರೆಗೆ ಹೀಗೆ ತಿಳ್ಕೊಂಡಿದ್ದೆ, ಮೂಳೆ ಮಾಂಸದ ಚರ್ಮದ ಹೊದಿಕೆಯಿಂದ ಆದಂತಹ ಪಂಚ ಮಹಾಭೂತಗಳಿಂದ ತಯಾರಾಗಿರುವಂತಹ ಶರೀರ, ಈ ಮನುಷ್ಯ ಜೀವನ, ಈ ಮನುಷ್ಯ ಜೀವನದೊಳಗ ಏನು ಮಾತನಾಡುವಂತಹ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡುವಂತಹ, ಮನಸ್ಸಿನ ವಿಚಾರಗಳನ್ನ ಸ್ವತಃ ನಾನು ಮಾಡುವಂತಹ, ಕರ್ಮ ಮಾಡುವಂತಹ, ಸಂಬಂಧಗಳನ್ನ ಬೆಸೆಯುವಂತಹ, ಜೀವನವನ್ನ ಶ್ರೇಷ್ಠ ಮಾಡಿಕೊಳ್ಳುವಂತಹ ಮನುಷ್ಯ ಜೀವನ ಅಥವಾ ಸ್ತ್ರೀ ಅಥವಾ ಪುರುಷ ಅನ್ನುವಂತಹ ಒಂದು ಭಾನದಲ್ಲಿ ಸ್ಮೃತಿಯಲ್ಲಿ ಜೀವನ ನಡೀತಾ ಇತ್ತು. ಯಾವಾಗ ಪರಮಾತ್ಮ ತಂದೆ ಈ ಸಂಗಮ ಯುಗದಲ್ಲಿ ನನಗೆ ಸತ್ಯ ಜ್ಞಾನವನ್ನ ಕೊಟ್ಟರೋ, ಈ ಸತ್ಯ ಜ್ಞಾನದಿಂದ ಅರ್ಥವಾಗಿದೆ, ಈ ಮಾತನಾಡುವ, ನೋಡುವ, ಕರ್ಮವನ್ನ ಮಾಡುವಂತಹ ಈ ಶರೀರ ನಾನಲ್ಲ, ಈ ಪಾತ್ರವೂ ನಾನಲ್ಲ, ಭಾವನೆಗಳನ್ನ ಹುಟ್ಟು ಹಾಕುವಂತಹ, ಸಂಕಲ್ಪಗಳನ್ನ ನಿರ್ಮಾಣ ಮಾಡುವಂತಹ ಮನಸ್ಸು ನಾನಲ್ಲ, ಭಾವನೆ ನಾನಲ್ಲ, ಮತ್ತೆ ಈ ಶರೀರದ ರೋಲ್ನ ಅನೇಕ ರೀತಿಯ ಒಳ್ಳೆ ಕೆಟ್ಟ ಸಂಸ್ಕಾರಗಳು ನಾನಲ್ಲ, ಸ್ವಭಾವವೂ ನಾನಲ್ಲ. ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ನಿರಾಕಾರ ಆತ್ಮನ, ಏಕ್ದಮ್ ನಿರಾಕಾರ ಚೇತನ, ಅತಿ ಸೂಕ್ಷ್ಮ ಶಕ್ತಿ ನಾನಿದ್ದೀನಿ. ನಾನು ನಿರಾಕಾರ ಆಗಿರುವ ಕಾರಣ ನಾನು ಸದಾ ನಿರ್ವಿಕಾರಿಯಾಗಿದ್ದೇನೆ. ವಿಕಾರಿಯಾಗಿರೋದು ರೋಲ್. ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಸಿಕ್ಕಿರುವಂತಹ ಈ ರೋಲ್ ವಿಕಾರಿಯಾಗಿದೆ, ಈ ರೋಲ್ ಪತಿತಾಗಿದೆ, ರೋಲ್ನ ಮನಸ್ಸು ಪತಿತಾಗಿದೆ. ಆದ್ರೆ ಮನಸ್ಸಿನಿಂದಲೂ ಈ ರೋಲ್ನಿಂದಲೂ ಭಾವನೆಗಳಿಂದಲೂ ಹೊರೆಯಾಗಿರುವಂತಹ ನಾನು ನಿರ್ವಿಕಾರಿ ಆತ್ಮ ಆಗಿದ್ದೇನೆ. ನಿರಾಕಾರ ನಿರ್ವಿಕಾರಿ ಆತ್ಮ. ನನ್ನ ಆತ್ಮ ನಿರಾಕಾರ ಹಾಗೂ ನಿರ್ವಿಕಾರಿ ಆಗಿರುವ ಕಾರಣದಿಂದ ನನ್ನೊಳಗ, ನಾನು ಅಂದ್ರೆ ರೋಲ್ ಅಲ್ಲ, ನಾನು ಅಂದ್ರೆ ಆತ್ಮ, ನನ್ನೊಳಗೆ ಅಹಂಕಾರ ಇಲ್ಲ, ಅಹಂಕಾರ ರಹಿತ, ಅತಿ ಶುದ್ಧ, ಏಕ್ದಮ್ ಪವಿತ್ರ ಆತ್ಮ ನಾನಿದ್ದೇನೆ.
ಆದ್ರೆ ಸತ್ಯ ಜ್ಞಾನದಿಂದ ದೂರ ಆಗಿರುವ ಕಾರಣದಿಂದ ಈ ಮನಸ್ಸು ಇಲ್ಲಿವರೆಗೆ ಇದೇ ಅನುಭವ ಮಾಡ್ತಾ ಬಂದಿದೆ. ಈ ಮಾತನಾಡುವ ಶರೀರನೇ ನಾನಿದ್ದೀನಿ, ಅರ್ಥಾತ್ ನಾನೇ ಮಾತಾಡ್ತೀನಿ, ನಾನೇ ಇದು ಮಾಡಿದ್ದು, ಇದು ನಾನೇ ಇವ್ರ ಜೀವನ ಪರಿವರ್ತಿಸಿದ್ದು, ಇವರಿಗೆ ಜನ್ಮ ಕೊಟ್ಟಿದ್ದು, ಇವರಿಗೆ ಈ ಲೆವೆಲ್ಗೆ ಬೆಳೆಸಿದ್ದು ನಾನೇ, ಅಥವಾ ನನಗೆ ನಾನು ಕಷ್ಟಪಟ್ಟು ಬೆಳೆದಿದ್ದೀನಿ ಅಂತ ಈ ರೀತಿ ಈ ಶರೀರ ಮಾಡುವ ಕರ್ಮವನ್ನ ನಾನು ಅಂತ ತಿಳ್ಕೊಂಡಿದ್ದೆ. ಈಗ ನನಗೆ ಅರ್ಥ ಆಗಿದೆ, ಇದು ಕೇವಲ ಆಕ್ಟಿಂಗ್, ಇದು ಕೇವಲ ಸಿನಿಮಾದ ಒಂದು ಸೂತ್ರದ ಗೊಂಬೆ, ಪಾಪೆಟ್ ಶೋ ಆಗಿದೆ. ಈ ಶೋದೊಳಗೆ ಇದೊಂದು ಪಾಪೆಟ್, ಇದು ಗೊಂಬೆ. ಈ ಗೊಂಬೆಯ ಒಂದು ಕಂಟ್ರೋಲ್ ಡ್ರಾಮಾದ ಕೈಯಲ್ಲಿದೆ. ಈ ಗೊಂಬೆಯೊಳಗೆ ಏನ್ ವಿಚಾರ, ಸಂಸ್ಕಾರ, ಸ್ವಭಾವ, ಸ್ಮೃತಿಗಳಿವೆ ಅವೆಲ್ಲವೂ ಡ್ರಾಮಾನುಸಾರ ಇದೆ. ಇವೆಲ್ಲವುಗಳಿಂದ ಪರಿಯಾಗಿರುವಂತಹ ಅತಿ ಶುದ್ಧ ನಿರಾಕಾರ ಆತ್ಮ ನಾನು. ಈ ಆತ್ಮದ ಸತ್ಯ ನನಗೆ ಅರ್ಥ ಆಗಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ, ನಾನು ನಿಮಗೆ ಸತ್ಯ ವರದಾನ ಕೊಡ್ಲಿಕ್ಕೆ ಬಂದಿದ್ದೀನಿ. ಸತ್ಯ ವರದಾನದಿಂದ ನೀವು ಸದಾ ಸತ್ಯವಾಗಿರಿ, ಅಸತ್ಯವಾದದ್ದನ್ನ ಎಂದಿಗೂ ಮಾತಾಡ್ಬೇಡ್ರಿ. ಸತ್ಯ ಬಾಬಾ ಸತ್ಯ ವರದಾನ ಕೊಟ್ಟ ಮೇಲೆ ಸುಳ್ಳು ಹೇಳ್ಬೇಡ್ರಿ ಅಂತಂದ್ರ ಸುಳ್ಳಿನ ಅರ್ಥ ಏನು? ಜಗತ್ತಿನ ದೃಷ್ಟಿಯಲ್ಲಿ ಸುಳ್ಳು ಹೇಳೋದು ಅಂತಂದ್ರೆ ಸುಳ್ಳನ್ನ, ರೋಲ್ನ, ಆಕ್ಷನ್ನ ಒಂದು ಆಕ್ಷನ್ ನಿಂದ ಐಡೆಂಟಿಫೈ ಮಾಡ್ತಾರೆ. ಅಂದ್ರೆ ಇವರು ಈ ರೀತಿ ನಡ್ಕೊಂಡಿದ್ದಾರ, ಹೀಗ್ ನಡ್ಕೊಳ್ಬಾರ್ದಾಗಿತ್ತು, ಇವ್ರು ಇದ್ದದ್ದನ್ನ ಇದ್ದ ಹಾಗೆ ಹೇಳಿಲ್ಲ, ಅದಕ್ಕೆ ಇವ್ರು ಸುಳ್ಳದಾರ. ಅಂದ್ರೆ ಒಂದು ವಿಷಯ ನೋಡಿದ್ಮೇಲೆ ಆ ನೋಡಿದ್ದನ್ನ ನೋಡಿದ ಹಾಗೆ ಹೇಳದೆ ಅದನ್ನ ಬಿಟ್ಟು ಬೇರೆ ಏನಾದ್ರೂ ತಂದು ಹೇಳಿದ್ರು ಅಂತಂದ್ರೆ ಇದಕ್ ನಾವು ಸುಳ್ಳ ಅಂತ ಅದಕ್ಕೊಂದು ಡೆಫಿನಿಷನ್ ಕೊಟ್ಟಿದ್ದೀವಿ. ಆಮೇಲೆ ಯಾವುದನ್ನಾದ್ರೂ ಆಗೇ ಇಲ್ಲ, ಮನಸ್ಸಿನ ಕತೆ ಹೆಣೆದು ಇಲ್ಲ ಇವರು ಹೀಗೆ ಮಾಡಿದ್ರು, ಇವ್ರು ಇಲ್ಲಿ ಈ ತರ ಇದೆ, ಹೀಗೆ ನಡೀತು ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೆಲ್ಲ ಏನ್ ಅನ್ಕೊಂಡ್ವಿ? ಸುಳ್ಳ, ಇವ್ರು ಸುಳ್ಳು ಹೇಳ್ತಾರ ಅಂತ. ಆದ್ರೆ ಈ ರೋಲ್ನ ಪ್ರತಿಯೊಂದು ಕರ್ಮ ಡ್ರಾಮಾ ಅನುಸಾರ ನುಂದಿದೆ. ಬಾಬಾ ಹೇಳ್ತಾರೆ, ಈ ನಾಟಕದಲ್ಲಿ ಪ್ರತಿಯೊಂದು ಕ್ಷಣದ ಆಕ್ಷನ್, ಕರ್ಮ, ಪ್ರತಿಯೊಂದು ಆಕ್ಟಿಂಗ್ ಏನಿದೆ ಇದು ನೊಂದಿದೆ. ಇದರ ಅರ್ಥ ರೋಲ್ ಅಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರ ಅಂದ್ರೂ ಕೂಡ ಇದು ಆಕ್ಟಿಂಗ್, ಇದು ಸತ್ಯ ಅಲ್ಲ. ರೋಲ್ ನಲ್ಲಿ ಯಾರಾದ್ರೂ ನಿಜನೇ ಹೇಳ್ತಾರ, ಅವ್ರಿಗೆ ಸುಳ್ಳು ಹೇಳುವ ಅಭ್ಯಾಸನೇ ಇಲ್ಲ. ಇದ್ದದ್ದನ್ನ ಇದ್ದಾಗೆ ಹೇಳ್ತಾರೆ, ನೋಡಿದ್ದನ್ನೇ ತಂದು ಹೇಳ್ತಾರ, ಏನವ್ರ ಜೀವನದಲ್ಲಿ ಅನುಭವ ಆಗಿರ್ತದ ಅದನ್ನೇ ಹೇಳ್ತಾರ. ಅವ್ರು ಏನು ಪೋಣಿಸಿ ಸೇರಿಸಿ ಅವ್ರಿಗೆ ಅನುಭವ ಆಗದೆ ಇದ್ರು ಆಗಿದೆ ಅಂತ ಹಿಂಗ್ ಹೇಳೋದಿಲ್ಲ. ಆಸ್ ಈಸ್ ಹಾಗೆ ಇದ್ದಾರೆ ಅವರು. ಇದು ಸತ್ಯ ಅಲ್ಲ. ಯಾಕೆಂದ್ರೆ ಇದು ಆಕ್ಟಿಂಗ್ ಮಾತ್ರ. ಹೇಗೆ ಸಿನಿಮಾದೊಳಗ ಹೀರೋಗ ಬಹಳ ಸುಳ್ಳು ಹೇಳುವುದು, ಒಂದು ಸ್ಟೋರಿ ಅವನಿಗೆ ಕೊಡ್ಲಾಗಿದೆ, ಕ್ಯಾರೆಕ್ಟರ್ ಒಳಗ ಪದೇ ಪದೇ ಸುಳ್ಳು ಹೇಳುವುದದ ಅಂದ್ರ ಹೀರೋನೇ ಸುಳ್ಳು ಅಂತ ಹೇಳೋದಿಲ್ಲ. ಹೀರೋಗ ಸುಳ್ಳು ಹೇಳುವಂತಹ ಒಂದು ಹೀರೋನ್ ಕ್ಯಾರೆಕ್ಟರ್ ಒಳಗ ಬರೀ ಸುಳ್ಳು ಹೇಳೋದೇ ಇತ್ತು ಅಂತ. ಹಂಗೇನೆ ಪ್ರತಿಯೊಬ್ಬರ ಕ್ಯಾರೆಕ್ಟರ್ ಒಳಗ ಒಳ್ಳೇದ್ ಹೇಳೋದಿದೆ ಅಥವಾ ಇದ್ದದ್ದನ್ನ ಇದ್ದ ಹಾಗೆ ಹೇಳ್ತಾರತ್ತಂದ್ರ ಇವು ಎರಡೂ ಸತ್ಯ ಅಲ್ಲ, ಇವೆರಡೂ ನಾಟಕ. ಇವೆರಡೂ ಸುಳ್ಳು ಹೇಳಂತವ್ರು ಅದಾರ, ಹೆರಾಪೇರಿ ಮಾಡೋರು ಅದಾರ, ಈ ಕಡೆಗೆ ಆಸ್ ಇಟ್ ಈಸ್ ಇದ್ದದ್ದನ್ನ ಇದ್ದ ಹಾಗೆ ಹೇಳೋರು ಅದಾರ. ಇವ್ರು ರೈಟ್, ಇವ್ರು ರಾಂಗ್ ಅಂತ ಇಲ್ಲ. ಎರಡೂ ಆಕ್ಟಿಂಗ್, ಎರಡೂ ಡ್ರಾಮಾದ ಕಂಟ್ರೋಲ್ ನಲ್ಲಿದೆ. ಎರಡೂ ಡ್ರಾಮಾನೇ ಪ್ರತಿಯೊಬ್ಬರ ರೋಲ್ ನಲ್ಲಿ ಸ್ಟೋರಿಯನ್ನ ತುಂಬಿದೆ. ಹೀಗಾಗಿ ಎರಡೂ ಸತ್ಯ ಅಲ್ಲ, ಎರಡೂ ಸುಳ್ಳೇ ಆಗಿದೆ, ಅರ್ಥಾತ್ ಆಕ್ಟಿಂಗ್ ಆಗಿದೆ. ಸುಳ್ಳು ಅಂತ ಹೇಳೋದಿಲ್ಲ, ಇದೊಂದು ಆಕ್ಟಿಂಗ್ ಮಾತ್ರ. ಹಂಗಾದ್ರ ದೇಹದ್ದಿನ ಸುಳ್ಳು ಯಾವುದು, ದೇಹದ್ದಿನ ಸತ್ಯ ಯಾವುದು ಅಂತ? ದೇಹದ್ದಿನ ಸತ್ಯ ಅಂದ್ರೆ ನಾ ಆತ್ಮ ಹಾಗೂ ನನ್ನ ಒಂದು ಪಿತ ಸತ್ಯ ಪರಮಾತ್ಮ, ಇದಷ್ಟೇ ಸತ್ಯ. ಇನ್ನು ದೇಹದ್ದಿನ ಸುಳ್ಳು ಅಂತಂದ್ರ ಈ ಡ್ರಾಮಾ, ಪೂರಾ ಡ್ರಾಮಾ ಪ್ರೀ ರಿಕಾರ್ಡೆಡ್ ಇದೆ, ರೀಪ್ಲೇ ಆಗ್ತಾ ಇದೆ. ಬನಿ ಬನಾಯಿ ಡ್ರಾಮಾ ಅಂತ ಹೇಳ್ತಾರ ಬಾಬಾ.
ಇದೊಂದು ಫಿಲ್ಮ್, ಇದೊಂದು ಶೋ. ಈ ಶೋದೊಳಗೆ ಏನೆಲ್ಲ ನಡೀತಾ ಇದೆ, ಇದ್ರಲ್ಲಿ ಯಾವುದೂ ಸುಳ್ಳು ಇಲ್ಲ, ಸತ್ಯನೂ ಇಲ್ಲ, ಕೇವಲ ಶೋ, ಕೇವಲ ಆಕ್ಟಿಂಗ್ ಮಾತ್ರ. ಅಂದ ಮೇಲೆ ಈ ಪೂರಾ ಡ್ರಾಮಾ ಖರೆ ಅಂತ ತಿಳ್ಕೊಂಡಿರೋದು ಇದು ಅಜ್ಞಾನ. ಹೀಗಾಗಿ ಬಾಬಾ ಹೇಳ್ತಾರ, ಅಜ್ಞಾನಕ್ಕೆ ವಶೀಭೂತ ಆಗಿ ನೀ ಏನಾದ್ರೂ ಮಾತಾಡ್ಬೇಡ, ಸುಳ್ಳು ಮಾತಾಡ್ಬೇಡ. ಮಾತಾಡುವುದೇ ಆಗಿತ್ತು ಅಂದ್ರೆ ಸತ್ಯದ ಕುರಿತು ಮಾತಾಡು, ಸತ್ಯವನ್ನೇ ನೋಡು. ಸತ್ಯ ನೋಡು ಅಂತಂದ್ರ ಇವ್ರು ನಮ್ಮ ಅಪ್ಪಾಜಿ ಅಂತ ನಾ ತಿಳ್ಕೊತೀನಿ ಅಂತ ಇಲ್ಲ. ಅಪ್ಪಾಜಿಯ ರೋಲ್, ಇವರು ಸಿಸ್ಟರ್ನ ರೋಲ್ ಪ್ಲೇ ಮಾಡ್ತಿದ್ದಾರ. ಇವರು ಸಿಸ್ಟರ್ ಆಗಿರುವುದು ಆಕ್ಟಿಂಗ್ ಒಳಗ, ಇವ್ರ ಅಪ್ಪಾಜಿ ಆಗಿರುವುದು ಆಕ್ಟಿಂಗ್ ಒಳಗ. ಆದ್ರ ಅಪ್ಪಾಜಿನೂ ಸತ್ಯ ಅಲ್ಲ, ಸಿಸ್ಟರು ಸತ್ಯ ಅಲ್ಲ. ಆಕ್ಚುಲಿ ಅದ್ರೊಳಗಡೆ ಇರುವಂತಹ ಎರಡು ರೋಲ್ ಪ್ಲೇ ಮಾಡ್ತಾ ಇರುವಂತಹ ನಿರಾಕಾರ ಆತ್ಮ ಸತ್ತಿದೆ. ಅಂದ್ಮೇಲೆ ಬಾಬಾ ಹೇಳ್ತಾರ, ಮಕ್ಕಳೇ ಇವರು ನನಗ ಬಹಳ ಪ್ರೀತಿ ಮಾಡಿದ್ರು, ಇವ್ರು ನನಗ ಬೆಳೆಸಿದ್ರು, ಅಥವಾ ಇವರು ನನಗೆ ಬಹಳ ನೋವು ಕೊಟ್ರು, ಇವರು ನನಗ ಬಹಳ ಮೋಸ ಮಾಡಿದ್ರು ಅಂತ ಏನ್ ತಿಳ್ಕೊಂಡಿದ್ದೀರಲ್ಲ, ಇವೆರಡು ಆಕ್ಟಿಂಗ್ಗಳು, ಇವೆರಡು ನಿಜ ಅಲ್ಲ. ಇವ್ರು ನನಗೆ ಬಹಳ ಪ್ರೀತಿ ಮಾಡಿದ್ರು, ಬಹಳ ಕೇರ್ ಮಾಡಿದ್ರು, ನನ್ನನ್ನ ಕಂಡು ಇವರು ಬಹಳ ಇಷ್ಟಪಡ್ತಿದ್ರು ಅಂತ ತಿಳ್ಕೊಂಡು ಇದು ಎಷ್ಟು ನಿಜ ಅಂತ ಫೀಲ್ ಮಾಡ್ತಿರಲ್ಲ, ಇದು ನಿಜ ಅಲ್ಲ, ಇದು ಆಕ್ಟಿಂಗ್. ಇವ್ರು ಮೋಸ ಮಾಡಿದ್ರು, ಬೈದ್ರು, ನನ್ ಕಂಡ್ರೆ ಆಗ್ತಿರ್ಲಿಲ್ಲ ಇವ್ರಿಗೆ, ಇವ್ರು ನನ್ ಬಹಳ ಚೀಟಿಂಗ್ ಮಾಡಿದಾರ ಅಂತ ಏನಾದ್ರೂ ನೀವು ಮಾತಾಡ್ತೀರಂದ್ರ ಅಥವಾ ಮನಸ್ಸಿನಲ್ಲಿ ಫೀಲ್ ಮಾಡ್ತಿರತ್ತಂದ್ರ ಇದು ಸತ್ಯ ಅಲ್ಲ. ಇದು ಕೇವಲ ಆಕ್ಟಿಂಗ್ ಮಾತ್ರ. ದೇಹದ್ದಿನ ವಿಶ್ವ ನಾಟಕದಲ್ಲಿ ಪ್ರತಿಯೊಬ್ಬ ಆತ್ಮರಿಗೆ ಮನಬುದ್ಧಿ ಸಂಸ್ಕಾರವೇ, ಆ ಮನಬುದ್ಧಿ ಸಂಸ್ಕಾರದಲ್ಲಿ ದೇಹದ್ದಿನ ಸ್ಟೋರಿ ತುಂಬಲಾಗಿದೆ. ಮನಸ್ಸಿನಲ್ಲಿ ದೇಹದ್ದಿನ ಸ್ಟೋರಿ ಡ್ರಾಮಾ ಅನುಸಾರ ನಡೀತಾ ಇದೆ. ಆ ಸ್ಟೋರಿ ಅನುಸಾರ ಅವ್ರು ಆಕ್ಟಿಂಗ್ ಮಾಡ್ತಿದ್ದಾರೆ. ಸುಳ್ಳು ಹೇಳುವ, ಸತ್ಯ ಹೇಳುವ, ಪ್ರೀತಿ ಮಾಡುವ, ದ್ವೇಷ ಮಾಡುವಂತಹ ಕೇವಲ ಆಕ್ಟಿಂಗ್ ಮಾಡ್ತಾ ಇದ್ದಾರ. ಅದನ್ನ ಸತ್ಯ ಅಂತ ತಿಳ್ಕೊಳ್ಳೋದು, ಅದನ್ನ ಸುಳ್ಳು ಅಂತ ತಿಳ್ಕೊಳ್ಳೋದು, ಇವೆರಡೂ ಕೂಡ ಬಾಬಾ ಹೇಳ್ತಾರ ಒಂದು ಭ್ರಮೆ ಮಾತ್ರ, ಅಜ್ಞಾನ ಮಾತ್ರ. ಹೀಗಾಗಿ ಮಕ್ಕಳೇ ಯಾವಾಗ್ಲೂ ಸತ್ಯ ಆತ್ಮನ ಪ್ರತಿಯಾದಂತಹ ಸತ್ಯ ಮಾತುಗಳನ್ನೇ ಆಡ್ರಿ. ಈ ನಾಟಕದ ಸುಳ್ಳಿನ ಬಗ್ಗೆ ಎಂದಿಗೂ ಚರ್ಚೆ ಮಾಡಬೇಡ್ರಿ. ಬಾಬಾ ಅಂದ್ರೆ ನಾ ಬಡವಿದ್ದೀನಿ, ಆತ್ಮ ಬಡವಿಲ್ಲ, ಆತ್ಮ ಸಂಪನ್ನಿದೆ, ಆತ್ಮ ಸಂಪೂರ್ಣಿದೆ. ಹಂಗಾದ್ರ ಆತ್ಮ ಏನ್ ಧರಿಸಿದೆಯಲ್ಲ, ಈ ರೋಲ್, ಈ ಪಾತ್ರ, ಈ ಶರೀರ ಏನಿದೆ ಬಡ ಇದೆ, ಬಡವನ ರೋಲ್ ಪ್ಲೇ ಮಾಡ್ತಾ ಇದೆ. ಅಂದ್ಮೇಲೆ ನಾ ಬಡವಿದ್ದೀನಿ ಅಥವಾ ಧನ ಬಾಳಿರೋದ್ರಿಂದ ರೋಲ್ ನಲ್ಲಿ ನಾ ಶ್ರೀಮಂತಿದ್ದೀನಿ, ಅಥವಾ ರೋಲ್ ನಲ್ಲಿ ಸಿಕ್ಕಿರುವಂತಹ ಏನು ಬುದ್ಧಿ ಇದೆ, ನಾನ್ ಹುಷಾರಿದ್ದೀನಿ, ನಾನ್ ಶಾಣೆ ಇದ್ದೀನಿ, ನಾನ್ ಕಲಾಕಾರ ಇದ್ದೀನಿ, ನಾನ್ ಪ್ರೊಫೆಸರ್ ಇದ್ದೀನಿ, ಸಿಕ್ಕಿರುವಂತಹ ರೋಲ್ ನೊಳಗೆ ಏನ್ ಪ್ರೊಫೆಷನ್ ಸಿಕ್ಕಿದೆ, ಅದಕ್ಕ ನಾನು ಟೀಚರ್ ಇದ್ದೀನಿ, ಡಾಕ್ಟರ್ ಇದ್ದೀನಿ, ನಾನು ವಿಜ್ಞಾನಿ ಇದ್ದೀನಿ, ಅಥವಾ ರೋಲಿನಲ್ಲಿ ಸಿಕ್ಕಿರುವಂತಹ ಲಿಂಗ ತಾರತಮ್ಯ, ಅರ್ಥಾತ್ ನಾ ಸ್ತ್ರೀ ಇದ್ದೀನಿ, ಪುರುಷ ಇದ್ದೀನಿ, ನಾ ಕುಮಾರ್ ಇದ್ದೀನಿ, ಕುಮಾರಿ ಇದ್ದೀನಿ, ಸೀನಿಯರ್ ಇದ್ದೀನಿ, ಜೂನಿಯರ್ ಇದ್ದೀನಿ, ಈ ರೀತಿ ನಮಗೆ ನಾವು ಹೇಳ್ಕೊಳ್ಳೋದು ಕೂಡ ಬಹಳ ದೊಡ್ಡ ಝೂಟ್, ಸುಳ್ಳಾಗಿದೆ. ಅದಕ್ಕೆ ಬಾಬಾ ಸ್ಪಷ್ಟ ಹೇಳಿದ್ರು, ಮಕ್ಕಳೇ ನೀವೆಂದಿಗೂ ಸುಳ್ಳು ಹೇಳುವ ಹಾಗಿಲ್ಲ. ಸುಳ್ಳಂದ್ರೆ ಡ್ರಾಮಾ ಜೊತೆಗೆ ಅಟ್ಯಾಚ್ಡ್ ಆಗಿ ಡ್ರಾಮಾದ ಒಂದು ಸ್ಟೋರಿಯನ್ನ ನಿಜ ಅಂತ ತಿಳ್ಕೊಂಡು, ಡ್ರಾಮಾದೊಳಗೆ ಸಿಕ್ಕಿರುವಂತಹ ಈ ಪಾತ್ರವನ್ನ ನಾನು ಅಂತ ತಿಳ್ಕೊಂಡು, ಈ ಪಾತ್ರದಲ್ಲಿ ಏನೆಲ್ಲ ವಿಶೇಷತೆಗಳು, ಗುಣಗಳು, ಏನೆಲ್ಲ ಒಂದು ಶಕ್ತಿ ಸಿಕ್ಕಿದೆ ಅದನ್ನ ನಾ ಅಂತ ಅನ್ಕೊಳ್ಳೋದೇ ಬಾಬಾ ಹೇಳ್ತಾರ ಬಹಳ ದೊಡ್ಡದಾದಂತಹ ಸುಳ್ಳಾಗಿದೆ. ಸತ್ಯ ಯಾವುದು? ಈ ಡ್ರಾಮಾದೊಳಗ ಮನುಷ್ಯ ಜೀವನದ ಪಾತ್ರವನ್ನ ಅಭಿನಯ ಮಾಡ್ಲಿಕ್ಕೆ ಬಂದಂತಹ ನಿರಾಕಾರ ಆತ್ಮ ನಾನು, ಇದೇ ಸತ್ಯ. ನಿರಾಕಾರ ಇದೀನಿ, ನಿರ್ವಿಕಾರಿನೂ ಇದೆ. ನಿರಾಕಾರ ಇದೀನಿ, ಏಕ್ದಮ್ ಸ್ವಚ್ಛ ಇದೀನಿ, ಹೀಗಾಗಿ ನಿರ್ವಿಕಾರಿ ಇದ್ದೀನಿ. ನಿರ್ವಿಕಾರಿ ಇರೋದ್ರಿಂದ ನಿರಹಂಕಾರಿ ನಿರ್ಮಾಣಾತ್ಮ ಆಗಿದ್ದೀನಿ. ಅಭಿಮಾನ ರೋಲ್ ನಲ್ಲಿ ಇರ್ಬೋದು, ಅಹಂಕಾರ ರೋಲ್ ನಲ್ಲಿ ಇರ್ಬೋದು, ಮತ್ತೆ ಯಾವುದೇ ಒಂದು ಹಾರ್ಡ್ನೆಸ್ ರೋಲ್ ನಲ್ಲಿ ಇರ್ಬೋದು. ನಾ ಆತ್ಮ ಬಹಳ ಮಧುರ, ಬಹಳ ಶಾಂತ ಮತ್ತು ಬಹಳ ನಮ್ರ ಸ್ವಭಾವ, ಅರ್ಥಾತ್ ಬಹಳ ಶುದ್ಧ ನಾನಿದ್ದೇನೆ.
ಇದು ನನ್ನ ಸತ್ಯ. ಅಷ್ಟೇ ಅಲ್ಲದೆ ಇವರು ನನ್ಗೆ ಬೇಕಾದವರು, ಇವರು ನನ್ಗೆ ಪರಿಚಯ ಇಲ್ದವರು, ಇವರು ನಮ್ಮವರು, ಇವರು ಬೇರೆಯವರು ಅಂತ ಈ ಡ್ರಾಮಾದೊಳಗಿನ ಪಾತ್ರಗಳನ್ನ ನೋಡಿ ನೀವೇನ್ ತಿಳ್ಕೊಂಡಿದ್ದೀರಿ, ಇವ್ರು ನಮ್ಮವರಲ್ಲ, ಇವ್ರು ನಮ್ ಪತಿ, ಇವ್ರು ಅವ್ರ ಪತಿ ಅಂತ. ಇದು ಕೂಡ ಅಜ್ಞಾನವೇ, ಇದು ಕೂಡ ಸುಳ್ಳು. ಅದಕ್ಕೆ ಬಾಬಾ ಅಂತಾರ, ಸತ್ಯವನ್ನ ಅರಿತ ಮೇಲೆ ಮಕ್ಳಿಗೆ ನೀವು ಸುಳ್ಳು ಮಾತಾಡ್ಬೇಡ್ರಿ ಅಂತ. ಸುಳ್ಳು ಮಾತಾಡ್ಬೇಡ್ರಿ ಅಂದ್ರ ರೋಲ್ನ ಜೊತೆಗೆ ಅಟ್ಯಾಚ್ಡ್ ಆಗಿ ಐಡೆಂಟಿಫೈ ಮಾಡ್ಕೊಂಡು ಅದೇ ಖರೆ ಅನ್ಕೊಂಡು ಅದನ್ನೇ ಸತ್ಯ ಅಂತಿರಲ್ಲ. ಸೊ ಇದೇ ರೀತಿಯಾಗಿ ಇಷ್ಟೇ ಅಲ್ಲದೆ ರೋಲ್ನ ಜೊತೆಗೆ ರೋಲೇ ನಾ ಅನ್ಕೊಂಡಿರುವ ಕಾರಣದಿಂದ ನಾ ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ನಾ ಕಪ್ಪಗಿದ್ದೀನಿ ಅನ್ನೋದು ಸತ್ಯ ಏನು? ಇದು ಸುಳ್ಳಲ್ಲ. ಅನೇಕ ಬಾರಿ ಬ್ರಹ್ಮಕುಮಾರಿ ಜೀವನದಲ್ಲೂ ಕೂಡ ಅನೇಕರು ಹೇಗೆ ಹೇಳ್ತಾರೆ, ನಾ ದಪ್ಪ ಆಗೀನಿ, ನಾ ತೆಳ್ಳಗಾಗೀನಿ. ಆತ್ಮ ದಪ್ಪು ಆಗುದಿಲ್ಲ, ಆತ್ಮ ತೆಳ್ಳಗೂ ಆಗುದಿಲ್ಲ. ಅಂದ್ಮೇಲೆ ದಪ್ಪಗಾದವ್ರು ಯಾರು, ತೆಳ್ಳಗಾದವ್ರು ಯಾರು? ಈ ರೋಲ್, ಈ ಶರೀರ, ಈ ಮನುಷ್ಯ ಜೀವನ, ಈ ಮನುಷ್ಯ ಶರೀರ ದಪ್ಪ ತೆಳ್ಳಗ ಆಗ್ತದ. ನಾನು ಬೆಳ್ಳಗಿದ್ದೀನಿ, ಕಪ್ಪಗಿದ್ದೀನಿ, ಎತ್ತರಿದ್ದೀನಿ, ಕುಳ್ಳಗಿದ್ದೀನಿ, ಕುಳ್ಳಗ್ ನಾನಿಲ್ಲ. ನಾ ಆತ್ಮ ಏಕ್ದಮ್ ಸೂಕ್ಷ್ಮ ಚೇತನ ಇದ್ದೀನಿ. ನಾ ಕುಳ್ಳು ಇಲ್ಲ, ನಾ ಎತ್ತರನೂ ಇಲ್ಲ. ಹಂಗಾದ್ರೆ ನಾ ಎತ್ತರಿದ್ದೀನಿ, ನಾ ಕುಳ್ಳಗಿದ್ದೀನಿ, ನಾ ಆಫೀಸರ್ ಇದ್ದೀನಿ, ನಾ ಕಮ್ ದರ್ಜೆಯವ್ರು ಇದ್ದೀನಿ, ಇವೆಲ್ಲ ಏನು? ಇದಕ್ ಅಹಂಕಾರ ಅಂತಾರ ಬಾಬಾ. ಇದು ಸುಳ್ಳಿದು. ನೀವು ಮಕ್ಕಳು ಸುಳ್ಳು ಹೇಳುವ ಹಾಗಿಲ್ಲ. ಅಂದ ಮೇಲೆ ಹೇಗೆ ಅಂತಂದ್ರೆ, ಹೇಗೆ ನಮ್ ನೆರಳು, ನಾವು ಪೂರ್ವ ದಿಕ್ಕಿನ ಕಡೆ ಮುಖ ಮಾಡಿ, ಸೂರ್ಯನ ಕಡೆ ಮುಖ ಮಾಡಿ ಅವಾಗ ಹೋಗ್ತಾ ಇರ್ಬೇಕಾದ್ರೆ ನಮ್ ಹಿಂದ್ಗಡೆ ನೆರಳು ಬರ್ತಾ ಇರ್ತದ. ನಾವು ನಿಂತ್ಕೊಂಡ್ರೆ ನೆರಳು ನಿಂತ್ಕೊಳ್ತದ, ನಾವು ಕೈ ಮಾಡಿದ್ರೆ ನೆರಳು ಕೂಡ ಹೀಗೆ ಕೈ ಮಾಡ್ತದ. ನಾವ್ ಏನಾದ್ರೂ ಕುಡಿಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ನೆರಳು ಕುಡ್ದ ಹಾಗೆ ಆಕ್ಷನ್ ಮಾಡ್ತದ. ಆದ್ರೆ ನೆರಳು ಕುಡಿತಾ ಇರೋದು ನಿಜಾನಾ? ಇಲ್ಲ, ಕೇವಲ ಹಾಗೆ ಕಾಣಿಸ್ತಿದೆ. ನೆರಳು ನಾ ಮುಂದೆ ಹೋದ ಹಾಗೆ, ಈ ಶರೀರ ಮುಂದೆ ಹೋದ ಹಾಗೆ ಶರೀರದ ನೆರಳು ಕೂಡ ಮುಂದೆ ಹೋಗ್ತದ. ನಿಂತ ತಕ್ಷಣ ಶರೀರದ ನೆರಳು ನಿಲ್ತದ. ಯಾವ ತರ ಆಕ್ಷನ್ ಡಾನ್ಸ್ ಮಾಡ್ಲಿಕ್ಕತ್ರೆ ಶರೀರದ ನೆರಳು ಕೂಡ ಛಾಯೆ ಡಾನ್ಸ್ ಮಾಡ್ಲಿಕ್ಕೆ ಶುರು ಆಗ್ತದೆ. ಆದ್ರೂ ಸತ್ಯ ಅಂತೂ ಅಲ್ಲ. ಅಲ್ಲಿ ಏನೂ ಆಕ್ಷನ್ ನಡೀತಾ ಇಲ್ಲ, ಅದು ಏನೂ ಮಾಡ್ತಾ ಇಲ್ಲ, ಅದರಲ್ಲಿ ಚೇತನ ಇಲ್ಲ, ಅದ್ರೊಳಗ ಯಾವುದೇ ರೀತಿಯಾದಂತ ಕರ್ಮ ನಡೀತಾ ಇಲ್ಲ, ಕೇವಲ ಹಾಗೆ ಕಾಣಿಸ್ತಿದೆ. ಹಾಗೇನೆ ಬಾಬಾ ಹೇಳ್ತಾರೆ, ನನ್ನ ಆತ್ಮ ಮಾತ್ರ ಸತ್ಯ, ಬಾಕಿ ಈ ಜಗತ್ತು ಸುಳ್ಳಿದೆ, ನೀವು ಸುಳ್ಳು ಮಾತನಾಡುವ ಹಾಗಿಲ್ಲ. ಅದಕ್ಕೆ ಬಾಬಾ ಯಾವಾಗ್ಲೂ ಶಾಸ್ತ್ರದ ಮಾತು ನೆನಪು ಕೊಡಿಸ್ತಿರ್ತಾರೆ. ಉದಾಹರಣೆಗಾಗಿ, ಈ झूठी ಕಾಯ झूठी ಮಾಯಾ ಸಾರಾ ಸಬ್ ಸಂಸಾರ झूठा है. ಜಗತ್ತು ಸುಳ್ಳ, ಅರ್ಥಾತ್ ಇದೊಂದು ಸಿನಿಮಾ ರೆಕಾರ್ಡೆಡ್ ಇದೆ. ಈ ಜಗತ್ತಿನೊಳಗಿರುವಂತಹ ಈ ಶರೀರ ಸುಳ್ಳದ, ಈ ಸಂಬಂಧ ಸುಳ್ಳದ, ಈ ಸಂಸಾರನೇ ಸುಳ್ಳದ. ಇಲ್ಲೇನ್ ಕಾಣಿಸ್ತಿದೆ, ಕೇಳಿಸ್ತಿದೆ, ಸ್ಪರ್ಶ ಆಗ್ತಾ ಇದೆ, ಅನಿಸ್ತಿದೆ, ಹೇಗೆ ಶರೀರದ ನೆರಳು ಹೇಗೆ ಖರೇನೆ ಅನಿಸ್ತದ, ಅದು ಮಾಡ್ತಾ ಇರೋದು ಖರೆ ಅನಿಸ್ತದೋ ಹಾಗೆ ಮನಸ್ಸಿನ ಅಲ್ಲಿ ಇರುವಂತಹ ಡ್ರಾಮಾದ ಸ್ಟೋರಿಯ ಒಂದು ಛಾಯಾ ಈ ಶರೀರದ ರೂಪದಲ್ಲಿ, ಸಂಬಂಧ ರೂಪದಲ್ಲಿ, ವಸ್ತುವಿನ ರೂಪದಲ್ಲಿ ಕಾಣಿಸ್ತಿದೆ. ಆದ್ರೆ ಇದು ಯಾವುದೂ ಸತ್ಯ ಅಲ್ಲ. ನಾ ಆತ್ಮ ಸತ್ಯ. ಎಲ್ಲಾ ರೋಲ್ಗಳ ಒಳಗಡೆ ಇರುವ ಮನುಷ್ಯ ಜೀವನದ ಪಾತ್ರ ಅಭಿನಯ ಮಾಡ್ತಿರುವಂತಹ ಎಲ್ಲಾರೊಳಗಿರುವ ಆತ್ಮ ಸತ್ಯ, ಬಾಬಾ ಸತ್ಯ. ಇದನ್ನು ಬಿಟ್ರೆ ಬಾಕಿ ಏನೆಲ್ಲ ಚಿಂತನೆ ಮಾಡ್ತೀವಿ ಅದು ಸುಳ್ಳು ಚಿಂತನೆ. ಏನೆಲ್ಲ ನಾ ದಪ್ಪಗಾಗಿ ತೆಳಗಾಗ್ಬೇಕು, ನಾನು ನನಗ ಆರಾಮಿಲ್ಲ ಅಂತಾರ ಬಹಳ ಜನ. ನಾ ಆತ್ಮ ಸದಾ ಎವರ್ ಹೆಲ್ದಿ ಇದ್ದೀನಿ, ನನಗ್ ಆರಾಮಿಲ್ಲ ಅಂದ್ರೆ ಎಷ್ಟು ಸುಳ್ಳು ಮಾತಾಡ್ತೀರಿ ಅಂತಾರ ಬಾಬಾ. ನಾ ದಪ್ಪಗಾಗಿದ್ದೀನಿ ಅಂದ್ರೆ ಎಷ್ಟು ಸುಳ್ಳು ಮಾತಾಡ್ತೀರಿ. ನಾ ಅಡ್ಮಿಟ್ ಆಗಿನಿ, ನಾ ಕಷ್ಟಪಟ್ಟಿನಿ, ನಾ ಸೌದಿನಿ, ನಾನ್ ಸಣ್ಣಾಗಿನಿ, ನಾನ್ ಬಹಳಷ್ಟು ದುಡ್ದೀನಿ ಅಂತ. ರೋಲ್ ದುಡ್ಡಿದೆ, ರೋಲ್ ಸಣ್ಣಾಗಿದೆ, ಡ್ರಾಮಾ ಅನುಸಾರ ಸ್ಕ್ರಿಪ್ಟೆಡ್ ಇದೆ. ರೋಲ್ ನಲ್ಲಿ ಆಗೋದನ್ನ ನೋಡಿ ನಾನೇ ರೋಲ್ ಅಂತ ತಿಳ್ಕೊಂಡಿರೋದ್ರಿಂದ ನಾನೇ ಸಣ್ಣಾಗಿನಿ, ನಾನೇ ದಪ್ಪಾಗಿನಿ, ನಾನೇ ಸೌದೀನಿ, ನಾನೇ ಸತ್ ಹೋಗಿನಿ, ಬಹಳ ಕಷ್ಟಪಟ್ಟಿನಿ ಅನ್ನುವಂಥದ್ದೆಲ್ಲವೂ ಬಾಬಾ ಹೇಳ್ತಾರ ಇದು ಸುಳ್ಳು. ಸತ್ಯ ಬಾಬಾನ ಮಕ್ಕಳು ಸುಳ್ಳು ಹೇಳುವ ಹಾಗಿಲ್ಲ, ಸತ್ಯನೇ ಹೇಳ್ಬೇಕು. ಸತ್ಯ ಹೇಳೋದು ಅಂತಂದ್ರೆ ನಾನ್ ನಿರಾಕಾರ ಆಗಿರೋದು ಸತ್ಯ, ನಾನ್ ನಿರ್ಮಲ್ ಆಗಿರೋದು ಸತ್ಯ, ನಾ ಬಾಬನ್ ಸಮಾನ ಆಗಿರೋದು ಸತ್ಯ. ಇದೇ ನನ್ನ ಮೂಲ ಸತ್ಯ, ಇದೇ ಸತ್ಯ ಜೀವನ. ಓಂ ಶಾಂತಿ.